ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ನ್ಯೂಸ್ ಚಾನಲ್. ಈ ಸಾರಿ BSFಲ್ಲಿ ಕಾಲ್ಫಾರ್ಮ್ ಆಗಿರೋದು ಹೆಡ್ ಕಾನ್ಸ್ಟೇಬಲ್. ಒಟ್ಟು 1121 ಹುದ್ದೆಗಳಿಗೆ ರೇಡಿಯೋ ಆಪರೇಟರ್ ಮತ್ತು ರೇಡಿಯೋ ಮೆಕ್ಯಾನಿಕ್ ಎಂಬುದು ಕಾಲ್ಫಾರ್ಮ್ ಆಗಿದೆ. ಇದು ಎವ್ರಿ ಇಯರ್ ಆಗುವಂಥದ್ದಾಗಿದೆ. ಮತ್ತು ಇದರಲ್ಲಿ ನೋಡೋದಾದರೆ ಫಸ್ಟಿಗೆ ಏಜ್, ಲಾಸ್ಟ್ ಡೇಟ್, ಫೀಸ್, ಲ್ಯಾಂಗ್ವೇಜ್ ಮತ್ತು ಕ್ವಾಲಿಫಿಕೇಷನ್ ಹಾಗೂ ಇದು ಇನ್ನೂ ಶಾರ್ಟ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಇದು ಪೂರ್ತಿ ಮಾಹಿತಿ ಬಂದ ತಕ್ಷಣ ಮತ್ತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ನೋಟಿಫಿಕೇಷನ್ ಬರುತ್ತಿರ್ತವೆ. ಸ್ಟಾರ್ಟಿಂಗ್ಗೆ ಹೇಳಿದಾಗೆ ಈ ಹೆಡ್ ಕಾನ್ಸ್ಟೇಬಲಲ್ಲಿ 1121 ಎಷ್ಟು 1121 ಹುದ್ದೆಗಳಿಗೆ ಈ ಸಾರಿ ಕಾಲ್ಫಾರ್ಮ್ ಮಾಡಿರೋದು. ಅದರಲ್ಲಿ ರೇಡಿಯೋ ಆಪ್ರೇಟರ್ ಮತ್ತು ರೇಡಿಯೋ ಮೆಕ್ಯಾನಿಕ್ ಅಂತ. ಮತ್ತು ಇದರಲ್ಲಿ ಫಸ್ಟಿಗೆ ಏಜ್ ನೋಡೋದಾದರೆ ಇದು ಜನರಲ್ ಮತ್ತು EWS ಅವರಿಗೆ 18ರಿಂದ 25, ಹಾಗೆ OBC ಅವರಿಗೂ ಸೇಮ್ 18ರಿಂದ 25 ಇರ್ತದೆ. ಹಾಗೆ SC/ST ಅವರಿಗೆ ನೋಡೋದಾದರೆ 18ರಿಂದ 35 ಇರ್ತದೆ. ಮತ್ತು ಇದರ ಡೇಟ್ 24/8/25. ಇದು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಮತ್ತು 23/9/25 ಒಂದು ತಿಂಗಳ ತನಕ ನಿಮಗೆ ಕಾಲಾವಕಾಶ ಇರ್ತದೆ. ಆದಷ್ಟು ಎಂಡಿಗೆ ಬಂದಾಗ ಹಾಕೋದನ್ನು ಸ್ಟಾಪ್ ಮಾಡಿ. ಯಾಕೆಂದರೆ ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಇಲ್ಲ ಯಾವುದೇ ಒಂದು ಪ್ರಾಬ್ಲಮ್ಸಿಂದ ಅದು ಅಲ್ಲಿಗೆ ಸ್ಟಾಪ್ ಆಗ್ಬೋದು. ಅದಕ್ಕೆ ಈಗಿಂದನೇ ಹಾಕಿಬಿಡಿ. ಮತ್ತು ಫೀಸ್ ನೋಡೋದಾದರೆ ಇದು ಜನರಲ್, OBC ಮತ್ತು EWS ಇವರಿಗೆ 100 ರೂಪಾಯಿ ಇರ್ತದೆ. ಎಷ್ಟು 100. ಮತ್ತು SC/ST ಅವರಿಗೆ ಯಾವುದೇ ಥರ ಫೀಸ್ ಇರೋದಿಲ್ಲ. ಮತ್ತು ಲ್ಯಾಂಗ್ವೇಜಲ್ಲಿ ನೋಡೋದಾದರೆ ಇಂಗ್ಲೀಷ್ ಆರ್ ಹಿಂದಿ ಇವೆರಡರಲ್ಲೇ ಮಾತ್ರ ಕಂಡಕ್ಟ್ ಮಾಡ್ತಾರೆ. ಮತ್ತು ಕ್ವಾಲಿಫಿಕೇಷನ್ ನೋಡೋದಾದರೆ 10+ ITI ಅಥವಾ 12th ಪಾಸ್ ಆಗಿದ್ದರೆ ಸಾಕು. ಆದರೆ ಇವೆರಡರಲ್ಲಿ ಯಾವುದಾದ್ರೂ ಓಕೆ, ಆದರೆ 10th ಮೇಲೆ ನಡೀತಾ ಇದೆ ಸರ್ ಅಂದರೆ ಇಲ್ಲ. ಮತ್ತು ಇದು ಶಾರ್ಟ್ ಲಿಸ್ಟ್ ಆಗಿರೋ ಕಾರಣ ಅದರಲ್ಲಿ ಇರೋ ಮಾಹಿತಿಯನ್ನು ಈಗ ಹೇಳಿದ್ದೇವೆ. ಮತ್ತು ಯಾವುದಾದ್ರೂ ವಿಷಯ ನಮಗೆ ತಿಳಿದು ಬಂದಲ್ಲಿ ಮತ್ತೆ ವಿಡಿಯೋ ಮಾಡಿ ಹಾಕ್ತೀವಿ. ಮತ್ತು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ನಿಮಗೆ ವಿಡಿಯೋ ಬರ್ತಿರ್ತವೆ.